2 ಗಂಟೆ ಲೇಟ್ ಆಗಿ ಮಂಗಳೂರಿಗೆ ಬರ್ತಿದ್ದಾರೆ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್. ಸಂಜೆ 5 ಗಂಟೆಗೆ ಜನಸುರಕ್ಷಾ ಯಾತ್ರೆಗೆ ಬರಬೇಕಾಗಿತ್ತು, ಆದರೆ 2 ಗಂಟೆ ತಡವಾಗಿ ಬರ್ತಿದ್ದಾರೆ. ಮುಂಬರುವ ಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿ ಆರಂಭಿಸಿದಂತಹ ಬೃಹತ್ ಜನಸುರಕ್ಷಾ ಯಾತ್ರೆ ಮಂಗಳೂರು ಚಲೋ ಇಂದು ಸಂಪನ್ನಗೊಳ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದಿಂದ ಹಾಗೂ ಕೊಡಗು ಜಿಲ್ಲೆಯ ಕುಶಾಲನಗರದಿಂದ ಆರಂಭ ಆದಂತಹ ಈ ಬೃಹತ್ ಜನಸುರಕ್ಷಾ ಯಾತ್ರೆ ಮಂಗಳೂರು ಚಲೋ ಇವತ್ತು ಮಂಗಳೂರನ್ನು ತಲುಪಿದೆ. ಇಂದು ಯೋಗಿ ಆದಿತ್ಯನಾಥ್ ಕೂಡ ಆಗಮಿಸ್ತಾ ಇದ್ದಾರೆ. ಸಂಜೆ 5 ಗಂಟೆಗೆ ಯೋಗಿ ಆದಿತ್ಯನಾಥ್ ಅಲ್ಲಿಗೆ ಬರಬೇಕಾಗಿತ್ತು, ಆದರೆ 2 ಗಂಟೆಗಳ ಕಾಲ ತಡವಾಗಿ ಉತ್ತರ ಪ್ರದೇಶ ಸಿಎಂ ಅಲ್ಲಿಗೆ ಬರ್ತಾ ಇದ್ದಾರೆ. ಸಂಜೆ 5 ಗಂಟೆಗೆ ಬರಬೇಕಾಗಿದ್ದ ಜನಸುರಕ್ಷಾ ಯಾತ್ರೆಗೆ ಯೋಗಿ ಆದಿತ್ಯನಾಥ್ 2 ಗಂಟೆಯ ತಡವಾಗಿ ಬರ್ತಿದ್ದಾರೆ. ಮಂಗಳೂರಿನ ನೆಹರು ಮೈದಾನದಲ್ಲಿ ಬೃಹತ್ ಸಮಾವೇಶವನ್ನ ಉದ್ದೇಶಿಸಿ ಇಂದು ಭಾಷಣ ಕೂಡ ಮಾಡ್ತಾರೆ. ಯೋಗಿ ಬರ್ತಾರೆ ಅಂತ ಈಗಾಗಲೇ ಸಾವಿರಾರು ಬಿಜೆಪಿ ಕಾರ್ಯಕರ್ತರು ಕಾದು ಕುಳಿತಿದ್ದಾರೆ. ಆದರೆ 2 ಗಂಟೆಗಳ ಕಾಲ ತಡವಾಗಿ ಯೋಗಿ ಆದಿತ್ಯನಾಥ್ ಅಲ್ಲಿಗೆ ಬರ್ತಿದ್ದಾರೆ. ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಸುಖಪಾಲ್. ಜನಸುರಕ್ಷಾ ಯಾತ್ರೆಯಲ್ಲಿ ಇಂದು ಯೋಗಿ ಸಮಾರೋಪ ಭಾಷಣ ಮಾಡಬೇಕಾಗಿತ್ತು, 5 ಗಂಟೆಗೆ ಈಗಾಗಲೇ ಫಿಕ್ಸ್ ಆಗಿತ್ತು, ಆದ್ರೆ 2 ಗಂಟೆಗಳ ತಡ ಆಗಿದ್ ಯಾಕೆ ಅಂತ? 2 ಗಂಟೆಗೆ ಯೋಗಿ ಆದಿತ್ಯನಾಥ್ ಅವರು ಮಂಗಳೂರಿನ ನೆಹರು ಮೈದಾನಕ್ಕೆ ಬರಬೇಕಿತ್ತು. ಈ ಒಂದು ಜನಸುರಕ್ಷಾ ಯಾತ್ರೆಯ ಸಮಾರೋಪ ಸಮಾರಂಭದಲ್ಲಿ ಅವರು ಭಾಗಿಯಾಗಬೇಕಿತ್ತು, ಜೊತೆಗೆ ದಿಕ್ಸೂಚಿ ಭಾಷಣವನ್ನು ಸಹ ಅವರು ಮಾಡಬೇಕಿತ್ತು. ಆದ್ರೆ ಸುಮಾರು 2 ಗಂಟೆಗಳ ಕಾಲ ಅವರು ತಡವಾಗಿ ಬರುತ್ತಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗಿರುವಂತದ್ದು. ಸುಮಾರು 7:30 ಸುಮಾರಿಗೆ ಮಂಗಳೂರಿನ ನೆಹರು ಮೈದಾನಕ್ಕೆ ಯೋಗಿ ಆದಿತ್ಯನಾಥ್ ಬರ್ತಾರೆ. ಅವರ ನಿರೀಕ್ಷೆಯಲ್ಲಿ ಇಲ್ಲಿನ ಕಾರ್ಯಕರ್ತರಿರುವಂತದ್ದು. BS ಯಡಿಯೂರಪ್ಪ ಸೇರಿದಂತೆ ಹೆಚ್ಚಿನ ನಾಯಕರು ವೇದಿಕೆಯಲ್ಲಿರುವಂತದ್ದು. ಸುಮಾರು 15,000ಕ್ಕೂ ಅಧಿಕ ಕಾರ್ಯಕರ್ತರು ಈ ನೆಹರು ಮೈದಾನದಲ್ಲಿ ಜಮಾಯಿಸಿರುವಂತದ್ದು. ಯೋಗಿ ಆದಿತ್ಯನಾಥ್ ರವರ ಭಾಷಣಕ್ಕಾಗಿ ಬಹಳಷ್ಟು ಕಾತುರದಿಂದ ಕಾಯ್ತಾ ಇರುವಂತದ್ದು. ಶಕುಂತಲಾ, ಅಂದ್ರೆ ಯಾಕಾಗಿ ತಡ ಆಗಿದ್ದು? ಅವರು ಅಲ್ಲಿಂದ ಹೊರಡುವಾಗಲೇ ತಡವಾಗಿರುವಂತದ್ದು. ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದಾರೆ. ಹಾಗಾಗಿ ಅವರಿಗೆ 2 ಗಂಟೆಗಳ ಬಳಿಕನೇ ಅವರು ಹೊರಡುದು ಅನ್ನುವಂತ ಮಾಹಿತಿಯನ್ನ ಇಲ್ಲಿನ ನಾಯಕರುಗಳಿಗೆ ತಿಳಿಸಿದ್ದಾರೆ. ಹಾಗಾಗಿ ಅವರ ನಿರೀಕ್ಷೆಯಲ್ಲಿ ಇಲ್ಲಿನ ಕಾರ್ಯಕರ್ತರು ಇರುವಂತದ್ದು. ಓಕೆ, ಥ್ಯಾಂಕ್ ಯು ಸುಖಪಾಲ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.